ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ರೈತರಿಗೆ ಕಣ್ಣೀರು ಬರಿಸಿದ ಈರುಳ್ಳಿ. ಭೀಕರವಾದ ಬರಗಾಲದ ಛಾಯೆಯ ನಡುವೆಯೂ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆದ ಈರುಳ್ಳಿಯು ರೈತ ಕಣ್ಣೀರು ಒರೆಸುವ ಬದಲಾಗಿ ರೈತರಿಗೆ ಕಣ್ಣೀರು ಬರಿಸಿದೆ. ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ರೈತ ಮಾನಪ್ಪ ಕಮ್ಮಾರ್ ಎಂಬುವರು ತಮ್ಮ 1 ಎಕರೆ ನೀರಾವರಿ ಜಮೀನಿನಲ್ಲಿ ಬೆಳೆದ 53 PC ಬಿಳಿ ಈರುಳ್ಳಿಯನ್ನು ಬೆಳಗಾವಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿದ್ದಾರೆ. 53 PC ಈರುಳ್ಳಿಗೆ 30 ಹಂತದಲ್ಲಿ ತಲಾ 500 ರೂಪಾಯಿ, 700 ರೂಪಾಯಿ ಹಾಗೂ 1,000 ರೂಪಾಯಿ ದರ ಸಿಕ್ಕಿದ್ದು, ಒಟ್ಟು ಪಟ್ಟಿಯ 22,500 ರೂಪಾಯಿ ಹಣದಲ್ಲಿ ಈರುಳ್ಳಿ ಸಾಗಾಟದ ವಾಹನದ ಬಾಡಿಗೆ ಮೊತ್ತ 5,000 ರೂಪಾಯಿ ಹಣ ಕಡಿತಗೊಂಡು ರೈತನಿಗೆ ಉಳಿದ 17,500 ರೂಪಾಯಿ ಹಣ ಕೈಗೆ ಸೇರಿದೆ. ರೈತನು 1 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆಯಲು 40,000ರಿಂದ 50,000 ರೂಪಾಯಿ ಹಣ ಖರ್ಚು ಮಾಡಿದ್ದು, ಈರುಳ್ಳಿಯ ಬೆಲೆ ಕುಸಿದಿದ್ದಾಗಿ ರೈತನಿಗೆ ದಿಕ್ಕು ತೋಚದಂತಾಗಿದ್ದು, ಸರ್ಕಾರ ರೈತ ನೆರವಿಗೆ ಧಾವಿಸುವ ಮೂಲಕ ಈರುಳ್ಳಿಗೆ ಸೂಕ್ತ ದರವನ್ನು ನಿಗದಿಪಡಿಸಬೇಕೆಂದು ರೈತ ಮಾನಪ್ಪ ಕಮ್ಮಾರ್ ಒತ್ತಾಯಿಸಿದ್ದಾರೆ. ಈಗ ಆದಂಥ ಉಳ್ಳಾಗಡ್ಡಿ ಪರಿಸ್ಥಿತಿ, ನಾವು 53 PC ಕಿತ್ತು ಎಲ್ಲ ಬೆಳೆದು ನಾವು ಬೆಳಗಾವಿ ಹೋದ್ರೆ ಒಂದು 20 PC 1,000 ರೂಪಾಯಿ, 5 PC 500 ರೂಪಾಯಿ, ಇನ್ನು ಉಳಿದು 22 PC 700 ರೂಪಾಯಿ ಹಿಂಗಾಗಿದೆ. ಈಗ ಹಿಂಗಾದ್ರೆ ಹೆಂಗೆ ಗೀಟ್ತೈತಿ? ಗೋರ್ಮೆಂಟ್ ಆಗಲಿ, ಈಗ ಸರ್ಕಾರದವರಾಗಲಿ, ಇತ್ತಾಗ ರಾಜಕೀಯರಾಗಲಿ ಇಂಥ ಕೆಲಸ ಮಾಡಿದ್ರೆ ಈಗ ರೈತರು ಮಾಡಿದಂಥ ರೈತರು ಅಲ್ಲಿ ಹೋಗಿ ಹೆಂಗೆ ಮುಟ್ಟಿಸ್ಬೇಕು, ಹೆಂಗೆ ತೊಗೊಂಬರ್ಬೇಕು ಅನ್ನೋ ವಿಚಾರ ಬೇಕಾ ಇವರಿಗೆ. ಹಾಗಾಗಿ ನಾವು ಓದಿದ್ದು ಅದಕ್ಕೆ ನಮ್ಗೆ ಅವ್ರಿಗೂ ಪಠ್ಯ ಬಂದಿದ್ದು ಅಂದ್ರೆ ಒಟ್ಟು 17,000 ರೂಪಾಯಿ, 17,000 ರೂಪಾಯಿದ 17,000 ಚಿಲ್ಲರೆ ಬಂದಿದೆ. ಹಿಂಗಾದ್ರೆ ಜೀವ ಪರಿಸ್ಥಿತಿ ಹೆಂಗೆ? ಈಗ ಹಾಕಿದ ಅಗಿಕೊಂಡದ್ದು, ಬೀಜ ಕೊಂಡದ್ದು, ಹಾಕಿದ್ದು, ಅದ್ರಾಗ ನೀರು ಹಾಸಿದ್ದು, ಮತ್ತು ನಂತರ ಕಳೆ ತೆಗೆದಿದ್ದು, ಗೊಬ್ಬರ ಹಾಕಿದ್ದು ನೋಡಿದ್ರೆ ನಾವು ಮಾಡಿದ್ದು ಖರ್ಚು ಸತಿ ಬರೋಂಗಿಲ್ಲ ಅದ್ರಾಗ. ಅಂಥದ್ದು ಈಗ ಹಿಂಗೆ ಮಾಡಿದ್ರೆ ಒಮ್ಮೆ ಅತಿ ಮಾಲಿದ್ದಾಗ ಹಿಂಗೆ ಮಾಡೋದು, ಮಾಲಿಲ್ದಾಗ ಈ ಟೈಪ್ ಮಾಡೋದು, ಹಿಂಗೆ ಮಾಡಿದ್ರೆ ಮುಂದೆ ರೈತ ಮುಂದೆ ಹೆಂಗೆ ಆಗ್ಬೇಕು ಅನ್ನೋದು ಗೊತ್ತಾಗ್ಬಾರ್ದು ಇವರಿಗೆ. ಹಾಗಾಗಿ ನಾವು ಓದಿದ್ದಕ್ಕೂ ಭಾಳ ಲಾಸ್ ಆಯ್ತು. ಬಸ್ ಚಾರ್ಜ್ಗೆ ರೊಕ್ಕ ಇಲ್ದಂಗೆ ಆಗಿ ಬಂದಿದ್ದೇವೆ. ನಮ್ಮ ಹೆಸರು ಮಾನಪ್ಪ ದ್ಯಾಮಣ್ಣ ಕಮ್ಮಾರ್. ಬೆಳಗಾವಿಗೆ ಉಳ್ಳಾಗಡ್ಡಿ ನಾವು ಓದಿದ್ದೇವೆ. ನಮ್ಮಲ್ಲೇ ಹಾಕಿ ಅದು ಈಗ 53 PC ಉಳ್ಳಾಗಡ್ಡಿಯನ್ನು ನಾವು ಬೆಳಗಾವಿಗೆ ಓದಿದ್ದೇವೆ. ಆದರೆ ಬೆಳಗಾವಿ ಹೋಗಿ ಮುಟ್ಟಬೇಕಂದ್ರೆ ಒಂದು ಪಿಸಿಗೆ 100 ರೂಪಾಯಿ. ಮತ್ತೀಗ
ನಮ್ಮ ಖರ್ಚು ಎಲ್ಲ ಸೇರಿದ್ರೆ ನಾವು ಅಲ್ಲಿ ಹೋಗಿ ಮುಟ್ಟಬೇಕಂದ್ರೆ ಅಲ್ಲಿ ಹೋಗಿದ್ದು ನಮ್ಮ ಉಳ್ಳಾಗಡ್ಡಿ ಮಾರಾಟ ಈಗ 63 ಪಿಸಿಯಾಗ ಅಲ್ಲಿ ಹೋಗಿದ್ದು 20ರದ ಒಂದು ಕಲಮು 1000, 22 ಪಿಸಿ 700, ಮತ್ತು 5 ಪಿಸಿಯನ್ನು 500. ಹಿಂಗಾದ್ರೆ ರೈತ ಹೆಂಗೆ ಇದಾಗ್ಬೇಕು ರೀ, ನೀವು ಹೇಳ್ರಿ. ಮತ್ತೀಗ ಒಂದು ಉಪ್ಪಿನ ಪ್ಯಾಕೆಟ್ ಆಗಲಿ, ಒಂದು ಏನೋ ಒಂದು ಯಾವುದೇ ಒಂದು ಹೋಗಿ ನಾವು ತೊಗೋಬೇಕಂದ್ರೆ ಅದಕ್ಕೆ MRP ಹಾಕ್ತಾರೆ. ಮತ್ತು ಅಂಥವೆಲ್ಲ ಹಾಕಿದ್ರೆ ಈ ರೈತನ ಕಡೆ ಒಂದು ಸ್ವಲ್ಪ ಏಟರ ಗಮನ ಅನ್ನೋದೈತನ. ನಾವು ಓದಿ ಮಾಲಿ ಏನು ಅನ್ನೋದು ಬೆಲೆ ಇಲ್ಲ. ನಿಮ್ಮದು ಅಲ್ಲಿ ಹೋಯ್ತಿರಿ, ಅದು 10 ರೂಪಾಯಿ ಇದ್ದೀರಿ ತುಂಬಿಸ್ಕೊಂಡು ಹೋದ್ರೆ 100 ರೂಪಾಯಿ ಮಾಡ್ತೀರಿ ನೀವು. ಯಾವುದೇ ಒಂದು ಪೀಕ್ ಆಗಲಿ, ಯಾವುದೇ ಒಂದು ಜೋಳದ ರೇಟ್ ಆಗಲಿ, ಒಂದು ಉಳ್ಳಾಗಡ್ಡಿ ರೇಟ್ ಆಗಲಿ, ಅಲಸಂದಿ ರೇಟ್ ಆಗಲಿ, ಒಂದು ಹೈಬ್ರಿಡಿನ ರೇಟ್ ಆಗಲಿ, ಅದನ್ನು ಓದ್ನಂದ್ರೆ ಮೊದ್ಲಕ್ಕೆ ರೇಟ್ ಮಾಡೋದು 5000 ಐತಿ, 6000 ಐತಿ ಅನ್ನೋದು. ಅಲ್ಲಿ ಹೋಗಿಂದಾಗ 300, 400, 500 ರೂಪಾಯಿ ಮಾಡೋದು. ಹಿಂಗಾದ್ರೆ ಎಲ್ಲದಕ್ಕೆ MRP ಹಾಕ್ತೀರಿ ನೀವು. ಏನೋ ಒಂದು ಪ್ಯಾಕೆಟ್ ಬರಲಿ, ಒಂದು ದರ ಒಂದು ಏನೋ ಪ್ಯಾಕೆಟ್ ಸೀಲ್ ಆಗಿ ಬಂತಂದ್ರೆ MRP ಹಾಕೋದ ಹಂಗಾದ್ರೆ ಬದುಕು ರೈತರ ಮಾಲಿಗೆ ಯಾಕೆ ಹಾಕಂಗಿಲ್ಲ ನೀವು? ಹಿಂಗಾದ್ರೆ ಮುಂದೆ ರೈತ ಬದುಕೋದು ಹೆಂಗೆ? ಹೀಗಾಗಿ ನಾವು ಬೆಳಗಾವಿ ಹೋಗಿ ಉಳ್ಳಾಗಡ್ಡಿ ಮುಟ್ಸಿದ್ದರ ಏನು ವ್ಯರ್ಥ ನಮ್ಮದು. ಕಣ್ಣಿಗೆ ನಿದ್ದಿಲ್ದಂಗೆ ನೀರು ಹಾಸೋದು, ಅದು ಕಳೆ ತೆಗೆಯೋದು. ಈಗ ಅದರ ಖರ್ಚು ಬಂದಿದ್ದು ಕಮ್ಮಿ ಅಂದ್ರೆ 60,000 ಬಂದೈತಿ. 60,000ದಾಗ ನಾವು ಬೆಳಗಾವಿ ಇದ್ದಾಗ ಹೋಗಿ ನಮಗೆ ಪಟ್ಟಿ ಬಂದಿದ್ದು ಎಷ್ಟು ಅಂದ್ರೆ ಅದರಾಗ ಬಂದಿದ್ದು 17,000 ಚಿಲ್ಲರ ಬಂದೈತಿ. ಹಿಂಗಾದ್ರೆ ಅದಕ್ಕೆ ರೈತ ಬದುಕೋದು ಹೆಂಗೆ? ಅದನ್ನು ಮುಂದೆ ಗೋರ್ಮೆಂಟ್ನವರು ನೀವು ಬಗೆಹರಿಸ್ಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಮಾನಪ್ಪ ದ್ಯಾಮಣ್ಣ ಕಮ್ಮಾರ್. ಈಗ ನಾವು ಬೆಳಗಾವಿಗೆ ಉಳ್ಳಾಗಡ್ಡಿ ಓದಿದ್ದೀವಿ. ಒಂದು 53 ಪಿಸಿ ಓದಿದ್ದೆ ನಾನು. ಅಲ್ಲಿ ಓದಿನಂದ್ರೆ ಒಂದು 20 ಕಲಮು 1000 ಮಾರಿದೆ. ಒಂದು 5 ಪಿಸಿಯನ್ನು ಅದು 500 ಮಾರಿದೆ. ಒಂದು ಉಳಿದದ್ದು ಪಿಸಿ ಉಳಿದದ್ದು 10-11 ಪಿಸಿಯನ್ನು 700 ಮಾರಿದೆ. ಹೀಗಾಗಿ ರೈತ ಏನು ಉಳಿತಾನ? ಹಿಂಗಾದ್ರೆ ಗೋರ್ಮೆಂಟ್ ಏನು ನಮಗೆ ಸವಲತ್ತಿಲ್ಲ. ಹಿಂಗಾದ್ರೆ ಮುಂದೆ ರೈತ ಹೆಂಗೆ ಬದುಕ್ತಾನ? ಈಗ ಅದ್ರ ಮಾಡಿದ ಖರ್ಚು ಕಮ್ಮಿ ಅಂದ್ರೆ ಸಾಧಾರಣ ಒಂದು 50,000 ಬಂದೈತಿ. 50,000ದಾಗ ನಮಗೆ ಬಂದಿದ್ದು ಏಟು 17,000 ರೂಪಾಯಿ ಬಂದೈತಿ. ಈಗ ಹಿಂಗಾದ್ರೆ ಈಗ ಅವರು ನಮ್ಮ ಮುಂದೆ ರೈತ ಬದುಕೋದು ಹೆಂಗೆ? ಹಾಗಾಗಿ ನಾವು ಈ ಉಳ್ಳಾಗಡ್ಡಿದು ಭಾಳ ತಲೆ ಕೆಡಿಸ್ಕೊಂಡು ಮಾಡಿದ್ದೀವಿ ಏನಾರು ಆಗೈತಿ ಅಂತಂದು. ಈಗ ನೋಡಿ ಹೊಲದಾಗ ಬೆಳೆದದ್ದು ಹಂಗೈತಿ. ಹಿಂಗಾಗಿ ಮುಂದೆ ಹೆಂಗೆ ರೈತನ ಗತಿ ನೋಡಿದ್ರೆ ಅಲ್ಲಿ ಹೋಯಕ್ಕೆ ಹೋದ್ನಂದ್ರೆ ಅದು ಇದನ್ನು ಏನಂತಾರಲ್ರಿ ಅವನು ನಡತ್ತಾಗೆ ಏನೇನೋ ಗೋರ್ಮೆಂಟ್ ಏನೇನೋ